ಬಿನ್ನಾಳ ಗ್ರಾಮದ ವೀರಪ್ಪ ಹಾಗೂ ಮಲ್ಲಮ್ಮ ದಂಪತಿಗಳ ಕೃಷಿ ಕುಟುಂಬದಿಂದ ಬಂದ ಕಳಕಪ್ಪ ಕಂಬಳಿಯವರು ಬಡ ಜನರ ಸಂಕಷ್ಟ ಹತ್ತಿರದಿಂದ ಕಂಡವರು. ಇವರು ತಾಲೂಕಿನ ರಾಜಕೀಯದಲ್ಲಿ ಸಾಕಷ್ಟು ಅನುಭವದೊಂದಿಗೆ ಸಮಾಜ ಸೇವೆಗೆ ನಿಂತು ಜನಗಳ ಕಣ್ಣೀರು ಒರೆಸುವ ಕಾರ್ಯಕ್ಕೆ ಮುಂದಾಗಿರುವುದು ನಿಜಕ್ಕೂ ಶ್ಲಾಘನೀಯವಾದದ್ದು. ಇವರ ಕಾರ್ಯ ಯಶಸ್ವಿಯಾಗಲಿ ಅಂತ ಚಿಕ್ಕೇನಕೊಪ್ಪ ಬೆಳಗಾನೂರು ಶಿವಶಾಂತ ವೀರ ಶರಣರು ಹೇಳಿದರು. ಬುಧವಾರ ಕುಕನೂರು ಪಟ್ಟಣದ ಕಲಿನಾಥೇಶ್ವರ ನಗರದಲ್ಲಿ ಸಾರ್ವಜನಿಕರ ಸೇವೆಗಾಗಿ ಸತ್ಯನಾರಾಯಣ ಪೂಜಾ ಮಹೋತ್ಸವದೊಂದಿಗೆ ಉದ್ಘಾಟನೆಗೊಂಡ ಕಂಬಳಿಯವರ ಶರಣು ಕಾರ್ಯಾಲಯವನ್ನು ಉದ್ಘಾಟನೆ ನಂತರದಲ್ಲಿ ಮಾತನಾಡಿ, ಈ ಮೊದಲು ರಾಜಕೀಯದಲ್ಲಿ ಸೇವೆ ಸಲ್ಲಿಸುತ್ತಾ ಕ್ಷೇತ್ರದ ಜನರ ನಾಡಿ ಮಿಡಿತ ಅರಿತಿರುವ ಇವರು ಜನಸೇವೆಗಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವತ್ತಿನ ದಿನಗಳಲ್ಲಿ ಮನುಷ್ಯ ತನ್ನವರ ಹಾಗೂ ತನ್ನ ಹಿತಕ್ಕೆ ದುಡಿಯುತ್ತಾನೆ. ಆದರೆ ಕಳಕಪ್ಪನವರು ಕೇವಲ ತನ್ನ ಹಿತಕ್ಕೆ ಬದುಕದೆ ಸಮಾಜದಲ್ಲಿ ನೊಂದವರ, ಬೆಂದವರ, ಬಡವರ ಕಣ್ಣೀರು ಒರೆಸುವ ಕಾರ್ಯವನ್ನ ಮಾಡುತ್ತಿದ್ದಾರೆ. ಇವರ ಈ ಕಾರ್ಯ ಶ್ಲಾಘನೀಯವಾದದ್ದು. ಇವರ ಜೀವನ ಉತ್ತಮವಾಗಿ ಸಾಗಲಿ ಅಂತ ಶುಭವನ್ನ ಹಾರೈಸಿದರು. ನಂತರ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಜೋಗತಿ ಮಂಜಮ್ಮನವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಕಳಕಪ್ಪನವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿ ಈ ಸಂದರ್ಭದಲ್ಲಿ ಮಾತನಾಡಿದರು. ನಂತರ ಕುದ್ರಿಮೋತಿ ಶ್ರೀಗಳು ಕೂಡ ಮಾತನಾಡಿದರು. ನಂತರ ಕಳಕಪ್ಪ ಕಂಬಳಿಯವರು ಮಾತನಾಡಿ, ನಾನು ಕ್ಷೇತ್ರದಲ್ಲಿ ಪಕ್ಷಕ್ಕೆ ಬುಕ್ ಆಗಿದ್ದೇನೆ ಅಂತ ಆಗದ ಜನರು ಮಾತನಾಡಿಕೊಳ್ತಿದ್ದಾರೆ. ಯಾರೇನೇ ಅಂದರೂ ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ದೆ ನಾನು ನನ್ನ ಜೀವ ಇರೋವರೆಗೂ ಸಮಾಜ ಸೇವೆಯನ್ನ ಮಾಡ್ತೇನೆ. ಇಂತಹ ಜನಸೇವೆಗೆ ನನ್ನ ಸಹೋದರ ಶರಣಪ್ಪ ಪ್ರೇರಣೆಯಾಗಿದ್ದು ಇಂದು ಆತ ನಮ್ಮ ಜೊತೆ ಇಲ್ಲದೆ ಇರುವುದು ತುಂಬ ನೋವನ್ನು ಉಂಟು ಮಾಡಿದೆ ಅಂತ ಭಾವುಕರಾಗಿ ಹೇಳಿದರು. ನಂತರ ಮುಂಡರಗಿಯ ನಾಡೋಜ ಅನ್ನದಾನೀಶ್ವರ ಸ್ವಾಮೀಜಿಗಳು ಮಾತನಾಡಿ, ತಾಲೂಕಿನಾದ್ಯಂತ ಜನಸೇವೆ ಮಾಡುತ್ತಾ ಸಾಕಷ್ಟು ಅಭಿಮಾನಿ ಬಳಗ ಹೊಂದಿರುವ ಕಂಬಳಿಯವರು ನೊಂದ ಜನಗಳಿಗೆ ಸಹಾಯ ಮಾಡುತ್ತಾ ಸಮಾಜ ಸೇವೆಗೆ ನಿಂತಿರುವುದು ನಿಜಕ್ಕೂ ಶ್ಲಾಘನೀಯವಾದುದು ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಕಳಕಪ್ಪ ಕಂಬಳಿಯವರ ಹುಟ್ಟುಹಬ್ಬಕ್ಕೆ ರೈತ ಮುಖಂಡರು, ಪತ್ರಕರ್ತರು, ಅಭಿಮಾನಿಗಳು, ಸಮಾಜದವರು, ಸ್ನೇಹಿತರು ಕಂಬಳಿ ದಂಪತಿಗಳಿಗೆ ಶುಭಾಶಯ ಕೋರಿ ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಜೀವನ ಸಾಬ ಬಿನ್ನಾಳ ನಿರೂಪಿಸಿ ವಂದಿಸಿದರು. ಸಂದರ್ಭದಲ್ಲಿ ಮಂಗಳೂರು ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು, ಅನ್ನದಾನೀಶ್ವರ ಮಠದ ಮಹಾದೇವ ಸ್ವಾಮೀಜಿಗಳು, ಮೈನಳ್ಳಿ ಸಿದ್ದೇಶ್ವರ ಸ್ವಾಮೀಜಿಗಳು, ಯಲಬುರ್ಗಾದ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿಗಳು, ಸಿದ್ದನಕೊಳ್ಳ ಶ್ರೀ ಶಿವಕುಮಾರ ಸ್ವಾಮೀಜಿಗಳು, ಬಿನ್ನಾಳ ಚೆನ್ನಯ್ಯ ಸ್ವಾಮೀಜಿಗಳು, ವೇದಮೂರ್ತಿ ಸಿದ್ದಲಿಂಗ ಹಿರೇಮಠ, ಮಲ್ಲಯ್ಯ ಪೂಜಾರ್, ಇಟಗಿ ಗದಿಗೆ ಅಪ್ಪಜ್ಜನವರು, ವಿರೂಪಾಕ್ಷಯ್ಯ ಗುರುವಿನಮಠ, ಕಲ್ಲಜ್ಜಯ್ಯ ಬನ್ನಿಗೋಳ್, ಗದಿಗಲ್ ಆತ್ಮಾನಂದ ಭಾರತಿ ಸ್ವಾಮಿಗಳು, ಕುಕ್ನೂರು ಆಫೀಸ್ ಸಾಹೇಬರು, ಈರಪ್ಪ ಗುಡುಗುಂಟಿ ಸೇರಿದಂತೆ ಹರಗುರು ಚರ ಮೂರ್ತಿಗಳು, ಹಿರಿಯರು, ಮುಖಂಡರು, ಅಭಿಮಾನಿಗಳು, ಮಹಿಳೆಯರು ಪಾಲ್ಗೊಂಡಿದ್ದರು. ವರದಿ ಪಂಚಯ್ಯ ಹಿರೇಮಠ್, ರಾಷ್ಟ್ರಕ್ರಾಂತಿ ನ್ಯೂಸ್, ಕುಕನೂರು. ಕಾಮನೆಗಳನ್ನು ತಿಳಿಸ್ತಾ ಇಲ್ಲಿ ಇವತ್ತು ಶರಣು ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ್ದಾರೆ. ಸತ್ಯನಾರಾಯಣ ಪೂಜಾ ಮಾಡುವುದರ ಮೂಲಕ ಆ ಕಾರ್ಯಾಲಯ ಉದ್ಘಾಟನೆಗೊಂಡಿದೆ. ಸಮಾಜಕ್ಕೆ ದುಡಿದ ಒಂದು ಬಿನ್ನಾಳ ಒಳಗೆ ಹಳ್ಳಿ ಒಳಗೆ ಹುಟ್ಟಿ ಎಲ್ಲರನ್ನ ಸರಿ ಸಮಾನ ಕಂಡಂತ ಕರ್ನಾಟಕದೊಳಗೆ ಯಾರಂದ್ರ ಕಳಕಪ್ಪ ಕಂಬಳಿಯವರು. ಸಿದ್ದರಾಮಯ್ಯ ಕೊಟ್ಟರೆ ಎರಡನೇದವ್ರು ಯಾರಂತ ಕೇಳಿದ್ರೆ ಇವ್ರ ಮುಂದೆ ಕರ್ನಾಟಕದಾಗ ಸಿಎಂ ಆಗ್ಬೇಕನ್ನ ಹೇಳಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜನಗಳು ಆಗಿ ಎಲ್ಲ ಪೂಜ್ಯರ ಅಡಿದಾರಂತ ನಮಸ್ಕಾರವನ್ನು ಸಲ್ಲಿಸಿ ಇವತ್ತಿನ ದಿವಸ ನಮ್ಮ ಒಂದು ನುಡಿಗೆ ಏನು